ಎಲ್ರಿಗೂ ನಮಸ್ಕಾರ. ನನ್ನ ಫಸ್ಟ್ ಪ್ರೆಸ್ ಮೀಟ್. ಈ ಒಕೇಶನಲ್ಲಿ ನನಗೆ ಫಸ್ಟಾಗಿ ನೆನಪು ಬರೋದು ನನ್ನ ತಂದೆ. ಅವರಿದ್ದಿದ್ರೆ ಆಬ್ವಿಯಸ್ಲಿ ಖುಷಿ ಪಡ್ತಾ ಇದ್ರು. ಅದಕ್ಕಿಂತ ಮೇಲಾಗಿ ನಾನು ತೋರಿಸ್ಬೋದಾಗಿದೆ ನನ್ನ ತಂದೆಗೆ. ಆ್ಯಕ್ಟೆಡ್ ಇನ್ ಅ ಮೂವಿ ದ್ಯಾಟ್ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇವಾಗ. ಪಾಸಿಟಿವ್ ರಿವ್ಯೂಸ್ ಇದೆ ಅಂತ ಅವ್ರು ನೆನೆಸ್ಕೊಂತ ರವಿ ಅಣ್ಣ, ಡೈರೆಕ್ಟರ್ ಸರು ಮತ್ತು ರಮೇಶ್ ಸರ್ ಒಂದೊಂದು ಸೀನಲ್ಲಿ ಕೂಡ ನನಗೆ ಎಷ್ಟು ಕಂಪ್ಲೀಟ್ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಕ್ಟ್ ಮಾಡೋಕ್ಕೆ ಅಂದರೆ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ದೆಮ್. ದೇ ಅಲೌಡ್ ಮೀ ಟು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀಯ ಅಷ್ಟು ಎಕ್ಸ್ಪ್ಲೋರ್ ಮಾಡು. ಕ್ಯಾರೆಕ್ಟರ್ ಹಿಂಗಿದೆ, ಹಿಂಗೆ ಕ್ಯಾರೆಕ್ಟರೈಸ್ ಮಾಡಿದ್ದೀವಿ, ಇದಾದ್ಮೇಲೆ ನಿನಗೆ ಬಿಟ್ಟಿರೋದಪ್ಪ ಮಾಡು ಅಂತ ಹೇಳಿದ್ರು. ನಾನು ಫಸ್ಟ್ ಶಾರ್ಟ್ ತೊಗೊಂಡಾದ್ಮೇಲೆ ನಾನು ನೋಡಿದೆ, ಐ ಫೌಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆನ್ ದರ್ ಫೇಸಸ್. ಕೇಳಿದೆ ರಮೇಶ್ ಅದನ್ನು, ಓಕೆ ಅಂದರು. ಸೇಮ್ ರಿಯಾಕ್ಷನ್ ಅಂತ ಎಲ್ಲರೂ ಕೊಡ್ತಾ ಇದ್ರು. ಸೊ ಐ ಅಂಡರ್ಸ್ಟುಡ್, ಓಕೆ ಪರವಾಗಿಲ್ಲ ಬಂದಿದೆ ಅಂತ. ಬಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಬೋತ್ ಆಫ್ ದೆಮ್. ಅವ್ರು ನನ್ನ ಹೆಲ್ಡ್ ಮೈ ಹ್ಯಾಂಡ್ಸ್ ಒಂದೊಂದೇ ಸ್ಟೆಪ್ಗೆ. ಈಚ್ ಏನೇ ಕ್ವೆಶ್ಚನ್ ಇದ್ರೂ ಅವ್ರು ನನಗೆ ಕ್ಲೀನಾಗಿ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಫ್ಯಾಮಿಲಿ ಇದ್ದಂಗೆ ಆಯ್ತು ನಮಗಂತೂ, ಒಂದು ಕೂಡು ಕುಟುಂಬ ಆಯ್ತು. ಎಲ್ಲರೂ ನಗ್ತಾ ಅಳ್ತಾ ಜೋಕ್ ಮಾಡ್ಕೊಂತ. ರವಿ ಸರ್ ಇಸ್ ದ ಮೋಸ್ಟ್, ಹೇಳಬೇಕು ಅಂದರೆ ಈಸ್ ದ ಮೋಸ್ಟ್ ಜೋವಿಯಲ್ ಪರ್ಸನ್. ಆದರೆ ಕೆಲ್ಸಕ್ಕೆ ಬಂದರೆ ಮಾತ್ರ ಅವ್ರಕ್ಕಿಂತ ಒಂದು ಟಾಸ್ಕ್ ಮಾಸ್ಟರ್ ಇಲ್ಲ. ಇದನ್ನ ನಾನು ಪ್ರೀವಿಯಸ್ ಆಗಿ ಕಂಡಿದ್ದು, ನಾನು ನಮ್ಮ ತಂದೆಯಲ್ಲಿ ನೋಡ್ತಾ ಇದ್ದೆ. ಇವಾಗ ನೆಕ್ಸ್ಟ್ ನೋಡಿರೋದು ರವಿ ಸರ್ ಅಲ್ಲಿ. ಜೋಕ್ ಇಸ್ ಫೈನ್, ಬಟ್ ವೆನ್ ಇಟ್ ಕಮ್ಸ್ ಟು ವರ್ಕ್ ನನ್ನ ಚೆನ್ನಾಗಿ ಇದು ಮಾಡಿಸ್ತಾರೆ. ಬಟ್ ಥ್ಯಾಂಕ್ ಯು ಸರ್, ನನಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ನೀವು. ಆ್ಯಂಡ್ ಯು ಹೆಲ್ಡ್ ಮೈ ಹ್ಯಾಂಡ್ಸ್. ರಮೇಶ್ ಸರ್ ಅಂತೂ ಹೀಸ್ ಲೈಕ್ ದಿ ಏನಂತಾರೆ, ಒಂದು ಕ್ಯಾಪ್ಟನ್ಗೆ ಹುಲ್ ಬಿ ಗಿವಿಂಗ್ ದ ಸಿಗ್ನಲ್ ಫ್ರಮ್ ದಟ್ ಲೈಟ್ ಹೌಸ್ ಅಲ್ವಾ. ಎಲ್ಲ ಚೆನ್ನಾಗಿದೆ, ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗಿ ರಮೇಶ್ ಸರ್ ಎಲ್ಲರೂ ಕರ್ಕೊಂಡು ಬಂದಿದ್ದಾರೆ ನಮ್ಮ. ಥ್ಯಾಂಕ್ ಯು ಸರ್. ಆಲ್ಮೋಸ್ಟ್ 2 times ಆಗಿತ್ತು, ಬಟ್ ಒಂದ್ಸತಿ ಕೋವಿಡ್ ಬಂದಿತ್ತು. ಅದಾದಮೇಲೆ ನೆಕ್ಸ್ಟು ಇನ್ನೇನು ಪ್ರಿಪ್ರೇಷನ್ ನಡೀಬೇಕಾದ್ರೆ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ. ಎಸ್ ಸರ್. ಇದರಲ್ಲಿ ರುದ್ರೇಶ್ ಅಂತ ಪಾತ್ರ. ನಾನು ಕಾಲೇಜಲ್ಲಿ ಓದ್ತಾ ಇರ್ತೀನಿ. ಕಾಲೇಜಲ್ಲಿ ಓದಿರೋ ಮಟ್ಟಕ್ಕೆ ನಾನು ಸಾಫ್ಟ್ ಅಂತ ಏನಿಲ್ಲ. ನಾನು ಸೇಮ್ ಜಿದ್ದಿಗೆ ಬಿದ್ದಿನೇ ಏನೇನೆಲ್ಲ ಬ್ಲಡ್ ಶೆಡ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀನಿ ಅದರಲ್ಲಿ. ಇನ್ನೊಂದು ಮೇನ್ ಕ್ಯಾರೆಕ್ಟರೈಸೇಷನ್ಗೆ ಹೆಂಗೆ ಜಿದ್ದಾಗಿ ಬೀಳೋದು ಆಪೋಸಿಟ್ ಕ್ಯಾರೆಕ್ಟರ್ಸ್ ಮೇಲೆ. ಯಾಕಂದ್ರೆ ನಾವು ಸಿಟಿಯಲ್ಲಿ ಬೆಳೆದಿರ್ತೀವಿ. ಸೊ ಹೆಂಗೆ ಜಿದ್ದಾಗಿ ಬೀಳಬೇಕು ಹಳ್ಳಿಯವ್ರ ಥರ ಅಂದರೆ, ನಮ್ಮ ಟೆಕ್ನಿಕಲ್ ಕ್ರೂನ ನೋಡಿದ್ರೆ ಆಯ್ತು, ಕ್ಯಾಮ್ರಾಯಿಂದ ಇರೋದನ್ನ. ಅವ್ರು ಎಷ್ಟು ಜಿದ್ದಾಗಿ, ಎಷ್ಟು ಅಲ್ಲಿ 50 ಡಿಗ್ರಿ ಆದರೂ ಪರವಾಗಿಲ್ಲ, ಅವಾಗ ಬಾಯಲ್ಲಿ ಛತ್ರಿ ತೆಗಿಯ ಆ ಕಡೆಯಿಂದ ಬಾಯಲ್ಲಿ ನಿಂತ್ಕೊ ಅಂತ ಹೇಳಿ ಕ್ಲೀನಾಗಿ ನೋಡಿ. ನಾವೆಷ್ಟು ಜಸ್ಟ್ 4 days ಅಲ್ಲಿ ಹೋಗಿದ್ದ ದಿವಸ ಕಟ್ಟಿದ್ದು 4 ದಿವಸಕ್ಕೆ ಹಿಂಗಾಗಿದೆ. ಇನ್ನು ಫಸ್ಟ್ 30 ದಿವಸ ಇನ್ನು ಹೆಂಗೆ ನನಗೆ ಟಾಸ್ಕ್ ತೊಗೊಂಡಿರ್ಬೇಕು ಸರ್. ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಅವ್ರು ಮಾಡಿದ್ದಕ್ಕೆ. ನನ್ನ ಸುಮ್ಮನೆ ಆಯ್ತಪ್ಪ ನೀನು ಕೂತ್ಕೊಂಡಿದ್ರೆ ಐ ವುಡಂಟ್ ಹ್ಯಾವ್ ಬಿನ್ ಪಾಲಿಶ್ ಟುಡೇ. ಅಗೇನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಮ್ಮೆಲ್ಲ ಕೋ ಆ್ಯಕ್ಟರ್ಸ್ಗೆ. ಪ್ರಭಾಕರ್ ಸರ್ ಆಗಿರಲಿ, ಕೋಟೆ ಪ್ರಭಾಕರ್ ಸರ್ ಆಗಿರಲಿ, ಪ್ರವೀಣ್ ಸರ್ ಆಗಿರಲಿ, ಪ್ರಶಾಂತ್ ಸರ್ ಆಗಿರಲಿ, ಮುನಿ ಸರ್ ಆಗಿರಲಿ, ಎಲ್ಲರೂ ನನ್ನ ಹೆಂಗೆ ಟ್ರೀಟ್ ಮಾಡಿದ್ದಾರೆ ಅಂದರೆ, ದೇ ಹ್ಯಾವ್ ನಾಟ್ ಕನ್ಸಿಡರ್ಡ್ ಮೀ ನೀನು ಚಿಕ್ಕ ಹುಡುಗಪ್ಪ ಹಿಂಗಿರೋ ಅಂತ ಏನೂ ಇಲ್ಲ. ಅವ್ರು ಆ್ಯಸ್ ಒನ್ ಆಫ್ ದಿ ಆ್ಯಕ್ಟರ್ಸ್ ಇಟ್ಕೊಂಡಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಒಂದೊಳ್ಳೆ ಟೀಮ್ ಆಗಿ ನನಗೆ ಒಂದು ಫಸ್ಟ್ ಸ್ಟೆಪ್ ಇಡ್ಸಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.